ರಾಜ್ಯದಲ್ಲಿ ಕಾಂಗ್ರೆಸ್ ಸುಳ್ಳು ಭರವಸೆಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಸರ್ಕಾರ ಬಂದಾಗಿಂದ ನಿರಂತರವಾಗಿ ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಮತ್ತು ಸುಳ್ಳು ಭರವಸೆಗಳು. ಗ್ರಾಮೀಣ ಪರಿಷತ್ ಶಕ್ತಿ ಅಂತಾರೆ, ಬಸ್ಗಳೇ ಬರ್ತಾ ಇಲ್ಲ. ಮಹಿಳೆಯರು ಎಲ್ಲ ರಾಷ್ಟ್ರೀಯದ ರಾಜ್ಯದ ಅಷ್ಟೇ. ಗ್ರಾಮೀಣ ಪರಿಷತ್ ಇದುವರೆಗೂ KSRTC ಬಸ್ಗಳೇ ಇಲ್ಲ. ಗೃಹಲಕ್ಷ್ಮಿ ನೋಡಿ, ನಿನ್ನೆ ದಿವಸ HM ರೇವಣ್ಣ ಹೇಳ್ತಾರೆ, ನಮ್ಮ ಹತ್ರ ಹಣ ಇಲ್ಲ, ಹಣ ವಸೂಲಿ ಆಗಬೇಕು, 3 ತಿಂಗಳಿಗೋಸ್ಕರ ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಪ್ರತಿ ತಿಂಗಳು ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಇವರಲ್ಲೇ ಇಲ್ಲ. ಒಂದು ಕಡೆ ಈ ಅಧ್ಯಕ್ಷರ ಮತ್ತು ಸಚಿವರ ಮಧ್ಯೆ ಹೊಂದಾಣಿಕೆ ಇಲ್ಲ. ಇವತ್ತು ಸರ್ಕಾರ ಕುರ್ಚಿ ಕದರೆ ಕಲಹ, ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ನೋಡಿದ್ರೆ ಮುಖಪುಟದಲ್ಲಿ ಅವರ ಕುರ್ಚಿ ಕದನ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಚಿವರು ವಿಭಿನ್ನವಾದ ಹೇಳಿಕೆಗಳು. ಹಾಗಾಗಿ ಈ ಸರ್ಕಾರದಲ್ಲಿ ಸಾಮರಸ್ಯ ಇಲ್ಲ, ಸಂಘರ್ಷ ನಡೀತಿದೆ, ಕುರ್ಚಿ ಕದನ. ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ. ಬಹುಶಃ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನ ಆಗಬಹುದು ಅಂತ ವಿಶ್ವಾಸ ನನಗಿದೆ. ನಾನು ಜ್ಯೋತಿಷಿನ ಅಣ್ಣ, ನಾನು ಜ್ಯೋತಿಷಿ ಅಲ್ಲ ಸರ್. ಅವ್ರು ಮುಖ್ಯಮಂತ್ರಿ ಯಾಕಾರೆ ಇಲ್ಲ, ಅವ್ರ ನನಗೇನು ಗೊತ್ತಣ್ಣ, ನಾನು ಜ್ಯೋತಿಷಿ ಆಗಿದ್ರೆ ಸರ್ಕಾರ ಆಂತರಿಕ ಕಚ್ಚಾಟದ ಸರ್ಕಾರ ಪತನ, ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಪತನ ಆಗುತ್ತೆ ಇಷ್ಟಂತ ಹೇಳ್ಬೋದು. ಆಂತರಿಕ ಕಚ್ಚಾಟ ನಾವೇನು ಕಚ್ಚಾಟ, ನಾವು ಹೇಳೋದು ಒಂದು ಸಾರಿ ಜನಾದೇಶ ಬಂದ್ರೆ 5 ವರ್ಷ ಆಡಳಿತ ಮಾಡೋಕ್ಕೂ ಅನಗತ್ಯವಾಗಿ ಜನರ ತೆರಿಗೆಯಿಂದ ಚುನಾವಣೆ ಹೇಳ್ತೇವೆ, ವೆಚ್ಚ ಆಗುತ್ತೆ. ಆದರೆ ಸರ್ಕಾರ ಬರೆದಿಟ್ಕೊಳ್ಳಿ, ಸೂರ್ಯಚಂದ್ರ ಸತ್ಯನೋ ಏನು ಬಿಹಾರ ಚುನಾವಣೆ ಇದೆ, ಬಿಹಾರ ಚುನಾವಣೆವರೆಗೂ ಈ ಸರ್ಕಾರ ಕುಣ್ತಾ ಹೋಗುತ್ತೆ, ಐಸಿಯು ವಾರ್ಡ್ನಾಗಿದೆ. ಬಿಹಾರ ಚುನಾವಣೆ ಅಂದ ಸರ್ಕಾರ ಆಂತರಿಕ ಕಚೇರಿ ಪತನ ಆಗುತ್ತೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶೇರಿಂಗ್ ಇದೆ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಾನು ಕೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಮೊನ್ನೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗೆ ಸಮಯ ಕೊಡಲಿಲ್ಲ, ಉಪಮುಖ್ಯಮಂತ್ರಿಗೆ ಸಮಯನೂ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅದು AICC ಅಧ್ಯಕ್ಷ ನಮ್ಮ ಕರ್ನಾಟಕದವ್ರೆ. ಅವ್ರು ನಿಮ್ಮ ಆಂತರಿಕ ವಿಚಾರ ಇಲ್ಲ, ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳ್ರಿ, ಇಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ರಿ. ನಿಮ್ಮ ಆಂತರಿಕ ಕಿಚ್ಚಾಡಿಂದ, ಗಂಡ ಹೆಂಡತಿ ಜಗಳದಿಂದ ಕೂಸು ಬಡವಾಗಿದೆ. ಈ ರಾಜ್ಯದ ರೈತರಿಗೆ, ಸಾಮಾನ್ಯ ವರ್ಗದ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ. ಅಭಿವೃದ್ಧಿ ಶೂನ್ಯ ಸರ್ಕಾರ. ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಕಪ್ಪು ಸಾಸ ತೂರಾಟ ಮಾಡಿದ್ರು. ಬಹುಶಃ ಬೀದಿ ಜಗಳ ಮುಂದೆ ಚಾಕು ಚೂರು ಚೈನ್ ಹಿಡ್ಕೊಂಡು ಹೊಡೆದಾಡಬಹುದು. ಬಿರಿಯಾನಿ ಬಗ್ಗೆ ಇದು ನಾಯಿಗಳಿಗೆಲ್ಲ ಬಿರಿಯಾನಿ ಹಾಕ್ಬೇಕು, ಎಗ್ರೆಸ್ ಅಣ್ಣ, ಈಗ ಈ ನಾನು ಹೇಳುದು, ಈ ರೋಡ್ ಮೇಲೆ ಯಾವ ಅಡ್ಡಾಡ್ತೇವೆ ಅವನ್ನ ಸೆರೆಹಿಡಿಬೇಕು. ಇದರಿಂದ ಮಕ್ಕಳಿಗೆ ಅನಾಹುತ ಆಗ್ತದೆ, ಸಾರ್ವಜನಿಕರ ಅನಾಹುತ ಆಗುತ್ತೆ. ಬಿರಿಯಾನಿ ಬಗ್ಗೆ ಕೊಡ್ತೀವಿ ಅಂತ ಹೇಳಿದಾರೆ. ಅನ್ನ ಭಾಗ್ಯ ನಾಯಿಗಳಿಗೆ ಬಿರಿಯಾನಿ ಅಂದ್ರೆ ಚಿಕನ್ ಬಿರಿಯಾನಿ, ಎಗ್ ಎಲ್ಲ ಕೊಡ್ತಾರಂತೆ. ಆದ್ರೆ ಇಲ್ಲಿ ಜಿಲ್ಲೆಗಳಲ್ಲಿರುವಂತಹ ಮಕ್ಕಳಿಗೆ ಸರಿಯಾಗಿ ಬೇಳೆನೇ ಸಿಗ್ತಾ ಇಲ್ಲ. ಅಲ್ಲ, ನಾನು ಹೇಳುದು ಈ ಅನ್ನ ಭಾಗ್ಯ 10 ಕೆಜಿ ಅಂದ್ರು, 5 ಕೆಜಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಟ್ಟಿದ್ದು. ಇವರು 174 ರೂಪಾಯಿ ಎಷ್ಟೇ ಕೊಡ್ತಾ ಇದಾರೆ. ಆ ಏನು ಲಾರಿ ಸಾಗಾಣಿಕೆ ಮಾಡೋ ವೆಚ್ಚ ಸುಮಾರು 9 ತಿಂಗಳಿಂದ 240 ಕೋಟಿ. ಲಾರಿ ಮಾಲೀಕರು ನಾವು ಲಾರಿಗಳನ್ನ ರೋಡಿಗೆ ಇಳಿಸಲ್ಲ ಅಂತೇಳಿ ಬೆದರಿಕೆ ಹಾಕಿದ ಮೇಲೆ 240 ಕೋಟಿ ಬಿಡುಗಡೆ ಆಯ್ತು. ಇವರಿಗೆ ಅನ್ನ ಭಾಗ್ಯ ಲಾರಿ ಸಾಗಾಣಿಕೆ ಮಾಡೋ ವೆಚ್ಚ ಕೂಡ ಕಡಿಯಿಲ್ಲ. ಆ ಬೀದಿ ನಾಯಿಗಳು ಅಂದ್ರೆ ಈ ಮಾಂಸದ ರುಚಿಯನ್ನು ತೋರಿಸಿ ಮಕ್ಕಳು ಕಚ್ಚಬೇಕು, ಜನರು ಕಚ್ಚಬೇಕು, ಒಟ್ಟಿ ಸಾರ್ವಜನಿಕರು ನರಳಿದ್ರೆ ಸಾಯ್ಬೇಕು. ಇದು ಇವ್ರ ಭಾಗ್ಯ. ನೋಡಿ ಎಂತ ಭಾಗ್ಯ, ಆಶ್ಚರ್ಯ ಆಗುತ್ತೆ. ಬೀದಿ ನಾಯಿಗಳಿಗೆ ಚಿಕನ್ ಬಿರಿಯಾನಿ. ಅಣ್ಣ, ನಿಮ್ ಯೋಗ್ಯತೆಗೆ ಆ ಲಾರಿ ಮಾಲೀಕರ ಹಣ ಮೊನ್ನೆ ಕೊಟ್ಟಿದ್ದೀರಿ. ಆ ಗೃಹಲಕ್ಷ್ಮಿ DK ಶಿವಕುಮಾರ್ ಏನ್ ಸರಿ ಹೇಳಿದ್ರು, ತೆರಿಗೆ ವಸೂಲಿ ಆದ್ರೂ ಕೊಡ್ತೀವಿ. ಅರೆ, ನಿಮಗೆ ಗೃಹಲಕ್ಷ್ಮಿ ಯುವನಿಧಿ ಅಂತ ಕೊಟ್ಟೇ ಇಲ್ಲ. ಗೃಹ ಜ್ಯೋತಿ ದರ ಜಾಸ್ತಿ ಮಾಡಿದರೆ ಇನ್ಯಾವ ಭಾಗ್ಯಗಳು ಬರ್ತವೆ, ಯಾವ ಕಣ್ಣಿಂದ ನೋಡೋಕೆ ಗೊತ್ತಿಲ್ಲ.
ಹೇಳಿ. ಈಗ ಇದರಲ್ಲಿ ಆ ನೊಂದವರ ನಮ್ಮ ವೈಯಕ್ತಿಕವಾಗಿ ಮಂಜುನಾಥ್ ಸ್ವತಃ ಒಂದೇ ಕಿಡ್ನಿ ಅಂತ ಒಂದು ಫೇಲ್ಯೂರ್ ಆಗಿದೆ. ಅವ್ರ ಧರ್ಮಪತ್ನಿ 2 ಕಿಡ್ನಿ ಇಲ್ಲ, ಮಗನಿಗೆ ಅಂಗವಿಕಲ, ಮಗನಿಗೆ 1 ಕಿಡ್ನಿ ಇಲ್ಲ, ಮಗಳು ಅಂಗವಿಕಲೆ. ಇಡೀ ಕುಟುಂಬ ನರಳ್ತಾ ಇದೆ. ನೊಂದವರ ನೆರವಿಗೆ ಬರಬೇಕು. ನಾನು ಈಗಾಗಲೇ ಅವರ ಅಡ್ರೆಸ್ ಅನ್ನು ಪಡೆದಿದ್ದೀನಿ. ಎಲ್ಲಿ ಹೋಗ್ತಿರೋದು? ಅಡ್ರೆಸ್ ಪಡೆದಿದ್ದೀನಿ. ಅವರ ನೆರವಿಗೆ ಸಾರ್ವಜನಿಕ ಬಂಧುಗಳು ಅವರ ನೆರವಿಗೆ ಮಂಜುನಾಥ್ 1 ಕಿಡ್ನಿ ವೈಭವ ಇಲ್ಲ, ಅವರ ಪತ್ನಿ 2 ಕಿಡ್ನಿ ಹೋಗಿದೆ, ಮಗನಿಗೆ 1 ಕಿಡ್ನಿ ಇದೆ, ಮಗಳು ಅಂಗವಿಕಲೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರ ಖಾತೆಗೆ 25,000 ಧನ ಸಹಾಯ ಮಾಡ್ತೀನಿ. ಇನ್ನು ಉಳಿದಂತೆ ದಾನಿಗಳು ಮುಂದೆ ಬರಬೇಕು. ಇಡೀ ಕುಟುಂಬ ನರಳ್ತಾ ಇದೆ. ನೊಂದವರ ಬದುಕಲ್ಲಿ ನಾವು 3 ಊಟ ನೆಮ್ಮದಿಯಿಂದ ಊಟ ಮಾಡ್ತೀವಿ. ಆ ಪಾಪ ಇಡೀ ಕುಟುಂಬ ನರಳ್ತಿದೆಯಲ್ಲ, ಕುಟುಂಬ ಸಲುವಾಗಿ ಎಲ್ಲ ದಾನಿಗಳು ಮುಂದೆ ಬರ್ಬೇಕು ಹೇಳಿ ವಿನಂತಿಯನ್ನು ಮಾಡ್ತೀನಿ. ಇದನ್ನು ಅಡ್ರೆಸ್ ಸಹ ಮಾಧ್ಯಮಸ್ಥರಿಗೆ ಶೇರ್ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದೆ, ಅವರು ಏನು ಸಂಬಂಧಪಟ್ಟ ದಾಖಲೆಗಳು ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರದಿಂದ ಹಣವನ್ನು ಸಹ ಬಿಡುಗಡೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.